ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನ ವಂದಿಸುತ್ತೇನೆ. ಯೋಹಾನ 16ನೇ ಅಧ್ಯಾಯ 22ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಆನಂದವನ್ನು ಯಾರು ನಿಮ್ಮಿಂದ ತೆಗೆಯುವುದಿಲ್ಲ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಮಗನೇ, ಮಗಳೇ, ನಿನ್ನ ಜೀವಿತದಲ್ಲಿ ನಿನಗಿರುವಂತಹ ಆನಂದವನ್ನು ನಿನ್ನಿಂದ ಯಾರು ಏನ್ ಮಾಡುವುದಿಲ್ಲ, ತೆಗೆಯುವುದಿಲ್ಲ, ಕಿತ್ತುಕೊಳ್ಳುವುದಿಲ್ಲ, ತೆಗೆದಾಕುವುದಿಲ್ಲ ಎಂದು ಪರಿಶುದ್ಧಾತ್ಮನಾದ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವರಾಗಿದ್ದಾರೆ. ಕರ್ತನು ನಮ್ಮ ಜೀವಿತದಲ್ಲಿ ಏನ್ ಮಾಡಿದ್ದಾರೆ ಅಂದರೆ ಸಂತೋಷವನ್ನು ಅನುಗ್ರಹಿಸಿದ್ದಾರೆ. ಕರ್ತನು ನಮ್ಮ ಜೀವಿತದಲ್ಲಿ ಆನಂದವನ್ನ ಕೊಟ್ಟಿದ್ದಾರೆ. ಕರ್ತನು ನಮ್ಮ ಜೀವಿತದಲ್ಲಿ ಸಮಾಧಾನವನ್ನ ಕೊಟ್ಟಿದ್ದಾರೆ. ಕರ್ತನು ನಮ್ಮ ಜೀವಿತದಲ್ಲಿ ಒಂದು ಸ್ಥಿರತೆಯನ್ನು ಅನುಗ್ರಹಿಸಿದ್ದಾರೆ. ಅದನ್ನ ಸೈತಾನನು ಏನ್ ಮಾಡುವುದಿಲ್ಲ, ತೆಗೆಯುವುದಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಕರ್ತನು ಆನಂದವನ್ನ ದಯಪಾಲಿಸಿರುವ ಕಾರಣ ಯಾರು ಅದನ್ನ ಏನ್ ಮಾಡುವುದಕ್ಕಾಗುವುದಿಲ್ಲ, ಮುಟ್ಟುವುದಕ್ಕಾಗುವುದಿಲ್ಲ. ಇವತ್ತು ಅನೇಕ ಜನರು ಬಂದು ಅದನ್ನ ಹೇಳಿ ಇದನ್ನ ಹೇಳಿ ನಮ್ಮನ್ನ ಏನ್ ಮಾಡಬಹುದು, ಬಾಧಿಸಬಹುದು, ಕಣ್ಣೀರ್ ಹಾಕಿಸಬಹುದು. ಆದರೆ ಕರ್ತನ ಒಂದು ಸಂತೋಷ, ಕರ್ತನ ಆನಂದ ನಮ್ಮ ಜೀವಿತದಲ್ಲಿ ಅದು ಇಳಿದು ಬರುವಾಗ ಆ ಕಣ್ಣೀರೆಲ್ಲವನ್ನ ಅದೇನ್ ಮಾಡುವಂತದ್ದಾಗಿದೆ, ಮರೆಸಿ ಬಿಡುವಂತದ್ದಾಗಿದೆ. ನಾವ್ ಇವತ್ತು ಯಾವ್ದೋ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ತೇವೆ. ಆ ಪರಿಸ್ಥಿತಿಯ ನಿಮಿತ್ತ, ಒಂದು ರೋಗ ಅನ್ನುವಂತ ಪರಿಸ್ಥಿತಿಯ ನಿಮಿತ್ತ, ಸಾಲ ಅನ್ನುವಂತಹ ಒಂದು ಪರಿಸ್ಥಿತಿಯ ನಿಮಿತ್ತ ಒಂದು ಕಣ್ಣೀರು ಬರಬಹುದು, ಒಂದು ವೇದನೆ ಬರಬಹುದು, ದುಃಖ ಬರಬಹುದು. ಆದ್ರೆ ಕರ್ತನು ಆನಂದವನ್ನ ಕೊಡುವಾಗ, ಆ ಆನಂದ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುವಾಗ ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ನಾವೇನ್ ಮಾಡುತ್ತೇವೆ, ಮರೆತು ಬಿಡ್ತೇವೆ. ಪ್ರೀತಿಯುಳ್ಳ ದೇವ ಜನರೇ, ನಮಗೆ ಆನಂದವನ್ನು ದಯಪಾಲಿಸಿರುವವರು ಯಾರು? ನಮ್ಮ ಕರ್ತನಾಗಿರುವಂತಹ ಯೆಹೋವನೇ. ಆದುದರಿಂದ ಸೈತಾನನು ನಮ್ಮ ಆನಂದಗಳನ್ನ ಏನ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಬಾಧಿಸುವುದಕ್ಕೆ ಸಾಧ್ಯವಿಲ್ಲ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನ ಮಾಡಿ ಅವ್ರಿಗಿರುವಂತಹ ಆನಂದದಲ್ಲಿ ದೇವರೇ ನಿನ್ನ ಜನರನ್ನ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಸೈತಾನನು ಕದ್ದುಕೊಳ್ಳದಂತೆ, ಹಾಳು ಮಾಡದಂತೆ, ನಷ್ಟ ಮಾಡದಂತೆ ನಿನ್ನ ಜನರನ್ನ ನೀನು ಕಾಯುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್, ಆಮೆನ್.